ಹರೇ ಕೃಷ್ಣ. ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಅಷ್ಟಾದಶ ಪುರಾಣ ದರ್ಪಣ ಅಂತ ಹೇಳ್ಬಿಟ್ಟು 18 ಪುರಾಣಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಈಗ ನಮಗೆ 18 ಪುರಾಣಗಳಂತ ಬರುತ್ತೆ. 18 ಪುರಾಣಗಳಲ್ಲಿ ಏನು ವಿಷಯಗಳು ಬರುತ್ತೆ, ಅಂದರೆ ಯಾವ ಯಾವ ಕಥೆಗಳು ಬರುತ್ತೆ, ಯಾವುದರ ಕುರಿತಾಗಿ ಯಾವ ಪುರಾಣ ಹೇಳುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಂತ ಇದ್ದರೆ ಈ ಒಂದು ಪುಸ್ತಕ ಸಾಕು. ನಂತರ ನಾವು ಆ ವಿಶೇಷವಾದಂತಹ ಪುರಾಣಗಳ ಒಂದು ವಿಸ್ತಾರವಾದ ಪುಸ್ತಕಗಳನ್ನು ತಗೊಳ್ಬಹುದು. ಯಾಕಂದರೆ ಕೆಲವೊಬ್ಬರಿಗೆ ಇಂತಹ ವಿಷಯಗಳು ಯಾವ ಪುರಾಣದಲ್ಲಿ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಅಂತಹ ಪುರಾಣಗಳನ್ನು ಅವರು ಹುಡುಕ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಈ 18 ಪುರಾಣಗಳು ಒಟ್ಟಿಗೆ ಇರುವಂತಹ ಈ ಪುಸ್ತಕವನ್ನು ತಗೊಂಡಾಗ ಓದಿದಾಗ ಏನಾಗುತ್ತೆ, ಯಾವ ಯಾವ ವಿಷಯಗಳು ಯಾವ ಯಾವ ಪುರಾಣದಲ್ಲಿದೆ, ಅವಾಗ ಏನಾಗುತ್ತೆ, ನಮಗೆ ಆ ಪುರಾಣ ಪುಸ್ತಕಗಳನ್ನು ತೊಗೊಂಡು ಓದೋದಕ್ಕೆ ಅನುಕೂಲ ಆಗುತ್ತೆ. ಸೊ ಮತ್ತೆ ಯಾಕಂದ್ರೆ ಯಾರೆಲ್ಲ ಇನ್ನೂ ಆಧ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ಇದೇ ರೀತಿಯ ವಿಶೇಷವಾದಂತಹ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಸೊ ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶೇಷವಾದ ಪುಸ್ತಕದ ಹೆಸರು ಅಷ್ಟಾದಶ ಪುರಾಣ ದರ್ಪಣ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ವಿಶೇಷವಾದ ಪುಸ್ತಕದ ಹೆಸರಾಗಿದೆ. ಹಾಗೆಯೇ ಈ ಪುಸ್ತಕದ ಲೇಖಕರು ಬಂದು ಎನ್ ಕೌಸಲ್ಯ ಬಾಯಿ ಅಂತ ಹೇಳ್ಬಿಟ್ಟು ಈ ವಿಶೇಷವಾದ ಪುಸ್ತಕದ ಲೇಖಕರು. ಹಾಗೆಯೇ ಇದರಲ್ಲಿ ಕೊಟ್ಟಿದ್ದಾರೆ ಪುರಾಣಗಳು ಅನೇಕ ರಹಸ್ಯಗಳನ್ನು ಹೊತ್ತಿರುವ ವಿಶ್ವಕೋಶ ಅಂತ ಹೇಳ್ಬಿಟ್ಟು ಈ ಪುಸ್ತಕದ ಮೇಲೆ ಕೊಟ್ಟಿದ್ದಾರೆ. 18 ಪುರಾಣಗಳ ಸಾರ ಸಂಗ್ರಹ, ಅಂದರೆ 18 ಪುರಾಣಗಳಲ್ಲಿ ಏನೆಲ್ಲ ವಿಷಯಗಳಿದೆ ಅದೆಲ್ಲದನ್ನು ಕೂಡ ಸಂಗ್ರಹ ಮಾಡಿರುವಂತಹ ಪುಸ್ತಕ ಇದಾಗಿದೆ. ಈಗ ನಾವು ಈ ವಿಶೇಷವಾದಂತಹ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆಯನ್ನು ನೋಡೋದಾದರೆ 472 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, 472 ಪುಟಗಳನ್ನು ಒಳಗೊಂಡಿರುವಂತಹ ವಿಶೇಷವಾದ ಮತ್ತು ವಿಸ್ತಾರವಾದ ಪುಸ್ತಕ ಇದಾಗಿದೆ. ಹಾಗೆಯೇ ಈಗ ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿಯಲ್ಲಿ ಯಾವ ಯಾವ ಪುರಾಣ ಇದೆ ಅಂತ ನಾವೀಗ ನೋಡೋಣ. ನಿಮಗೆ ಅಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ಬೋದು, ಪರಿವಿಡಿಯಲ್ಲಿ ಮೊದಲನೇದಾಗಿ ಬ್ರಹ್ಮಾಂಡ ಪುರಾಣ ಇದೆ, ಭವಿಷ್ಯ ಪುರಾಣ ಇದೆ, ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ, ಬ್ರಹ್ಮ ಮಹಾಪುರಾಣ, ಪದ್ಮ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ವಾಮನ ಪುರಾಣ, ವಾಯು ಪುರಾಣ, ಶ್ರೀ ವರಾಹ ಪುರಾಣ, ಅಗ್ನಿ ಪುರಾಣ, ನಾರದ ಪುರಾಣ, ಕೂರ್ಮ ಪುರಾಣ, ಗರುಡ ಪುರಾಣ, ಲಿಂಗ ಪುರಾಣ, ಸ್ಕಂದ ಪುರಾಣ, ಶ್ರೀ ವಿಷ್ಣು ಪುರಾಣ, ಶ್ರೀಮದ್ ಭಾಗವತ ಪುರಾಣ ಅಂತ ಹೇಳಿಬಿಟ್ಟು ನಮಗೆ ಈ 18 ಪುರಾಣಗಳದ್ದು ವಿಶೇಷವಾದಂತಹ ಮಾಹಿತಿಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡಬಹುದು. ಇದೇ ರೀತಿಯಾಗಿ ನಾವೀಗ ಭವಿಷ್ಯ ಪುರಾಣದ ಬಗ್ಗೆ ನಾವೀಗ ನೋಡೋದಕ್ಕೆ ಹೋದರೆ ಇಲ್ಲಿ ನೋಡ್ಬೋದು, ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಹೇಳಿದರು, ಋಷಿ ಮುನಿಗಳೇ, ದ್ವಾಪರ ಯುಗದಲ್ಲಿ ಶ್ರೀಹರಿಯು ಕೃಷ್ಣನಾಗಿ ಜನಿಸಿ ದುಷ್ಟ ಶಿಕ್ಷಣ ಮತ್ತು ಶಿಷ್ಟರ ರಕ್ಷಣೆ ಮಾಡಿ ಪುನಃ ಕಲಿಯುಗದಲ್ಲಿ ಜನಿಸಿ ಧರ್ಮವನ್ನು ರಕ್ಷಿಸುವನು ಅಂತ ಹೇಳಿಬಿಟ್ಟು ಈ ಭವಿಷ್ಯ ಪುರಾಣ ಅಂತ ಏನಿದೆ ಇದರ ಒಂದು ವಿಶೇಷವಾದ ಕಥೆಗಳು ಈ ರೀತಿಯಾಗಿ ಪ್ರಾರಂಭವಾಗುತ್ತೆ. ಹಾಗೆ ನಾವು ಈ ಬ್ರಹ್ಮ ವೈವರ್ತ ಪುರಾಣದ ಬಗ್ಗೆ ನೋಡೋದಾದರೆ, ಜಗತ್ ಕರ್ತೃವು ಮತ್ತು ಪಾಲಕನೂ ಆದ ಬ್ರಹ್ಮನು ದೇವತೆಗಳೆಲ್ಲರಿಗೂ ಮೊದಲನೆಯವನಾಗಿ ಪ್ರಕಟನಾದ ಈ ಪುರಾಣವು ಸರ್ವ ಪುರಾಣಗಳಿಗಿಂತ ಸಾರವತ್ತಾಗಿದೆ. ವೇದ ಧರ್ಮಗಳು ಸಂಪ್ರದಾಯಗಳನ್ನು ತಿಳಿಪಡಿಸುವ ಈ ಪುರಾಣದಲ್ಲಿ ಶ್ರೀಕೃಷ್ಣನಿಂದ ಪರಬ್ರಹ್ಮ ಸ್ವರೂಪ ವರ್ಣಿತವಾಗಿದೆ. ಈ ರೀತಿಯಾಗಿ ಈ ವಿಶೇಷವಾದಂತಹ ಬ್ರಹ್ಮ ವೈವರ್ತ ಪುರಾಣದ ಬಗ್ಗೆ ಈ ಕಥೆಗಳು ಈ ರೀತಿಯಾಗಿ ಪ್ರಾರಂಭವಾಗುತ್ತೆ. ಸೊ ಆಗ ನೋಡಿದ್ರಲ್ಲ, ಈ ವಿಶೇಷವಾದಂತಹ 18 ಪುರಾಣಗಳ ಬಗ್ಗೆ ನಾವೀಗ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದರೆ ಈ ಅಷ್ಟಾದಶ ಪುರಾಣ ದರ್ಪಣ ಪುಸ್ತಕವನ್ನು ನೀವು ತಗೊಳ್ಬೋದು. ಈ ಪುಸ್ತಕದಲ್ಲಿ ಈ 18 ಪುರಾಣಗಳ ಬಗ್ಗೆ ಕುರಿತಾದಂತಹ ಸಂಕ್ಷಿಪ್ತವಾದ ಮಾಹಿತಿಗಳು ತುಂಬಾ ಸ್ಪಷ್ಟವಾಗಿದೆ. ಹಾಗೆಯೇ ಈ ವಿಶೇಷವಾದ ಪುಸ್ತಕವನ್ನು ಯಾರೆಲ್ಲ ತಗೊಳ್ಬೇಕು, ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಅಷ್ಟಾದಶ ಪುರಾಣ ದರ್ಪಣ ಅಂತ ಹೇಳ್ಬಿಟ್ಟು ನೀವು ಮೆಸೇಜ್ನ ಮಾಡಿದ್ರೆ ಸಾಕು. ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಕಳಿಸ್ಕೊಡ್ಲಾಗುತ್ತೆ. ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ 18 ಪುರಾಣಗಳು ಯಾವುದು ಅಂತ ತಿಳ್ಕೊಂಡ್ವಿ. ಹಾಗೆಯೇ ಆ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ, ಲೇಖಕರು ಯಾರು ಅಂತ ಕೂಡ ತಿಳ್ಕೊಂಡ್ವಿ. ಈಗ ಈ ಪುಸ್ತಕದ ಬೆಲೆ ಏನು ಅಂತ ನಾವೀಗ ನೋಡೋದಾದರೆ, ಈ ವಿಶೇಷವಾದ ಪುಸ್ತಕದ ಬೆಲೆ 600 ರೂಪಾಯಿ ಆಗುತ್ತೆ. ಹಾಗೆಯೇ ಇದರ ಒಂದು ಪೋಸ್ಟಲ್ ಚಾರ್ಜ್ ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ. ಯಾರಿಗೆಲ್ಲ ಈ ವಿಶೇಷವಾದ ಪುಸ್ತಕವನ್ನು ತಗೊಳ್ಬೇಕಂತಿದೆ, ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು. ನಮಸ್ಕಾರ.